ಗ್ರಾಮದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಕಳಸ ಸ್ಥಾಪನೆ ಹಾಗೂ ಕರಿಕಲ್ಲು ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಸಂಸದರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಎಂ ಕಾರಜೋಳರವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿರವರು ವಹಿಸಿಕೊಂಡಿದ್ದರು. ಭೀಮನಕೆರೆ ಗ್ರಾಮದ ಎಸ್ಸಿ ಕಾಲೋನಿಯ ಮುಖಂಡರು, ಸಾರ್ವಜನಿಕರು ಹಾಗೂ ಸಕಲ ಸದ್ಭಕ್ತರು ಸೇರಿ ಶ್ರೀ ದುರ್ಗಾಂಬಿಕಾ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ದೇವಿ ಪೂಜಾ ಕಾರ್ಯಕ್ರಮಗಳು ನೆರವೇರಿಸುವುದರ ಮೂಲಕ ದೇವಿ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳಾದ ಟಿ.ಎಚ್. ಮೋಹನ್ ಮತ್ತು ಯುವ ಮುಖಂಡರು ಹಾಗೂ ಕಲಾವಿದರಾದ ಡಿ.ಒ. ಮುರಾರ್ಜಿ, ಬಿಜೆಪಿ ಅಧ್ಯಕ್ಷರಾದ ಕೆ.ಟಿ. ಕುಮಾರಸ್ವಾಮಿ, ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಮುರಳಿ, ನಿಕಟಪೂರ್ವ ಅಧ್ಯಕ್ಷರಾದ ಎಂ.ವೈ.ಟಿ. ಸ್ವಾಮಿ, ನಾಯಕನಹಟ್ಟಿ ಮತ್ತು ತಳಕು ಹೋಬಳಿಯ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಚನ್ನಗಾನಹಳ್ಳಿ ಮಲ್ಲೇಶ್, ವಕೀಲರಾದ ಹಿರೇಹಳ್ಳಿ ಮಲ್ಲೇಶ್, ಚಳ್ಳಕೆರೆ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಸಮರ್ಥರಾಯಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ನರಸಿಂಹಯ್ಯ, ತಾರಕೇಶ್, ಮರಿಪಾಲಯ್ಯ, ಭೀಮನಕೆರೆ ನಿಂಗರಾಜ್, ನೇರ್ಲಗುಂಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರುದ್ರಮುನಿ, ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಯಾದ ಮೋಹನ್ ರವರು ಸೇರಿದಂತೆ ಅನೇಕ ಊರಿನ ಮುಖಂಡರು, ಕೇರಿ ಮುಖಂಡರು ಹಾಗೂ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ತಿಪ್ಪೇಸ್ವಾಮಿ ಎಂ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮಲ್. ಅದರಲ್ಲೂ ವಿಶೇಷವಾಗಿ ನಮ್ಮ ಪೂಜಾರಿಗಳಾದ ಶಿವಣ್ಣವ್ರು ಇರ್ಬೋದು, ತಿಪ್ಪೇಸ್ವಾಮಣ್ಣ ಇರ್ಬೋದು, ತಮ್ಮ ಚಪ್ಪಲಿಗಳು ಸವಿಸಿಲ್ಲ, ತಮ್ಮ ಇಮ್ಮಡಿಗಳು ಸವಿಸಿದ್ದಾರೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ. ಅವರು ನಮ್ಮೆಲ್ಲರಿಗೂ ಕೂಡ ನಮ್ಗೆ ಮಾರ್ಗದರ್ಶಕರಾಗಿ ಹೆಮ್ಮೆ ವಿಷಯವಾಗಿ ಉಳಿದಂತಿದ್ದಾರೆ. ಇಷ್ಟೊಂದು ದೇವಸ್ಥಾನ ಕಾಣಬೇಕು ಅಂದ್ರೆ, ಇಷ್ಟೊಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕು ಅಂದ್ರೆ ಇಲ್ಲಿನ ಕುಟುಂಬಗಳು, ಇಲ್ಲಿನ ಅಣ್ತಮ್ಮಗಳು, ಇಲ್ಲಿನ ಗ್ರಾಮಸ್ಥರ ಕೊಡುಗೆ ಬಹಳ ದೊಡ್ಡದಿದೆ. ಈ ತರ ಗ್ರಾಮಗಳು ಕೂಡ ಇವ್ರ ಮಾರ್ಗದರ್ಶನ ಆಗಿದ್ದಾರೆ. ಹಾಗಾಗಿ ಭೀಮನಕೆರೆ ಗ್ರಾಮಸ್ಥರಿಗೂ ಮತ್ತು ಭೀಮನಕೆರೆ ಪೂಜಾರಿಗಳಿಗೂ ಒಂದು ಜೋರಾದ ಚಪ್ಪಳೆ ಬರಲಿ. ವೇದಿಕೆ ಮೇಲೆ ಇರುವಂತವ್ರು ಈ ದೇವಸ್ಥಾನ ಮತ್ತಷ್ಟು ಉತ್ತಮದ ಶಿಖರಕ್ಕೆ ತಗೊಂಡು ಹೋಗ್ಲಿ ಅಂತ ಈ ಗ್ರಾಮಗಳಿಗೆ ಹೆಚ್ಚಿನ ಕೊಡುಗೆಗಳನ್ನ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ದೇವಸ್ಥಾನನ ಮತ್ತಷ್ಟು ಎತ್ತರಕ್ಕೆ ತಾವು ತಗೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾವು ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿದರೆ ಇಡೀ ಜಿಲ್ಲೆಯಲ್ಲಿ ಮಾದಿಗ ಸಮಾಜ ಪೂಜೆ ಮಾಡುವಂತ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಹಾಗಾಗಿ ಜನಗಳ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ದೇವಸ್ಥಾನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಈ ಊರಿನ ಗ್ರಾಮಸ್ಥರು, ಅದರಲ್ಲೂ ವಿಶೇಷವಾಗಿ ನಮ್ಮ ಪೂಜಾರಿಗಳಾದ ಶಿವಣ್ಣವ್ರು ಇರ್ಬೋದು, ತಿಪ್ಪೇಸ್ವಾಮಣ್ಣ ಇರ್ಬೋದು, ತಮ್ಮ ಚಪ್ಪಲಿಗಳು ಸವಿಸಿಲ್ಲ, ತಮ್ಮ ಇಮ್ಮಡಿಗಳು ಸವಿಸಿದ್ದಾರೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ. ಅವರು ನಮ್ಮೆಲ್ಲರಿಗೂ ಕೂಡ ನಮ್ಗೆ ಮಾರ್ಗದರ್ಶಕರಾಗಿ ಹೆಮ್ಮೆ ವಿಷಯವಾಗಿ ಉಳಿದಂತಿದ್ದಾರೆ. ಇಷ್ಟೊಂದು ದೇವಸ್ಥಾನ ಕಾಣಬೇಕು ಅಂದ್ರೆ, ಇಷ್ಟೊಂದು ದೇವಸ್ಥಾನ ನಿರ್ಮಾಣ ಆಗ್ಬೇಕು ಅಂದ್ರೆ ಇಲ್ಲಿನ ಕುಟುಂಬಗಳು, ಇಲ್ಲಿನ ಅಣ್ತಮ್ಮಗಳು, ಇಲ್ಲಿನ ಗ್ರಾಮಸ್ಥರ ಕೊಡುಗೆ ಬಹಳ ದೊಡ್ಡದಿದೆ. ಈ ತರ ಗ್ರಾಮಗಳು ಕೂಡ ಇವ್ರ ಮಾರ್ಗದರ್ಶನ ಆಗಿದ್ದಾರೆ. ಹಾಗಾಗಿ ಭೀಮನಕೆರೆ ಗ್ರಾಮಸ್ಥರಿಗೂ ಮತ್ತು ಭೀಮನಕೆರೆ ಪೂಜಾರಿಗಳಿಗೂ ಒಂದು ಜೋರಾದ ಚಪ್ಪಳೆ ಬರಲಿ. ವೇದಿಕೆ ಮೇಲೆ ಇರುವಂತವ್ರು ಈ ದೇವಸ್ಥಾನ ಮತ್ತಷ್ಟು ಉತ್ತಮದ ಶಿಖರಕ್ಕೆ ತಗೊಂಡು ಹೋಗ್ಲಿ ಅಂತ ಹೇಳಿ ನನಗೊಂದೆರಡು ಪ್ರಾಸ್ತಾವಿಕ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಗ್ರಾಮಸ್ಥರಿಗೂ ಮತ್ತು ಎಲ್ಲ ನನ್ನ ಅಣ್ಣತಮ್ಮಗಳಿಗೂ ಪ್ರಾರ್ಥನೆ ಮಾಡ್ತಾ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಮ್ಮ ಕಡೆ ನಾನು ಕೇಳಿದೆ, ದುರ್ಗಾದೇವಿ ಗುಡಿ ಇರೋದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇರ್ತದಲ್ಲ ಅಂತೇಳಿ. ದುರ್ಗಾದೇವಿ ಗುಡಿ ಯಾಕಿರ್ತಿದ್ವು ಅನ್ನೋದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಹಿಂದಿನ ಕಾಲದಲ್ಲಿ ರಾಜರಾಜರ ನಡುವೆ ಯುದ್ಧಗಳಾಗ್ತಿದ್ವು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ದುರ್ಗಾದೇವಿ ಪೂಜೆ ಮಾಡಿಸಿ ಬಲಿ ಕೊಟ್ಟು ಹೋಗ್ತಿದ್ರು, ಕೊಣ ಕಡಿತಿದ್ರು, ಗೊತ್ತದಿಲ್ಲ? ಬಲಿ ಕೊಟ್ಟು ಯುದ್ಧಕ್ಕೆ ಹೋಗ್ತಿದ್ರು. ಇದು ನಿಮಗೆ ಸಣ್ಣದಾಗಿ ಇತಿಹಾಸ ಹೇಳಿದ್ದೀನಿ. ಯಾವತ್ತೂ ದುರ್ಗಾ ಪೂಜೆ ಇಲ್ಲದೇ ಯುದ್ಧಕ್ಕೆ ಹೋಗ್ತಿದ್ದಿಲ್ಲ. ಗೆದ್ದು ಬಂದ ಮೇಲೂ ಪೂಜೆ ಮಾಡ್ತಿದ್ರು, ಯುದ್ಧಕ್ಕೆ ಹೋಗೋ ಮುಂದೂ ಜಯ ಸಿಗಲಿ ಅಂತ ಪೂಜೆ ಮಾಡ್ತಿದ್ರು. ಅದು ಎಲ್ಲ ನಿಮ್ಮ ಓಣಿಗಳಲ್ಲೇ ಅದಾವೆ. 90% ನಿಮ್ಮ ಓಣಿ ಅಂದ್ರೆ ಗೊತ್ತಾಗ್ತದಲ್ಲ, ಹಟ್ಟಿಗಳಲ್ಲೇ ಅದಾವೆ. ಇಡೀ ದೇಶದ ತುಂಬ ಅದಾವೆ. ಇಲ್ಲಿ ಸ್ವಲ್ಪ ಕಡಿಮೆ ಇದ್ದು ಬೇರೆ ಬೇರೆ ದೇವಸ್ಥಾನಗಳನ್ನ ನೋಡಿದ್ದೆ ನಾನು. ಮತ್ತು ನಮ್ಮನ್ನು ಬಿಟ್ಟರೆ ನಾಯಕರು ಹಟ್ಟಿಗಳಲ್ಲಿರ್ತಾವೆ, ನಾಯಕರ ಓಣಿಗಳಲ್ಲಿ ದುರ್ಗಾದೇವಿ ಗುಡಿ. ನಮ್ಮ ಕಡೆ ಎರಡೂ ಕಡೆ ಅದಾವೆ. ನಮ್ಮ ಮಾದರೋಣಿ ಒಳಗೂ ಅದಾವ ದುರ್ಗಾದೇವಿ ದೇವಸ್ಥಾನ, ನಾಯಕರ ಓಣಿ ಒಳಗೂ ಅದಾವೆ. ಎರಡೂ ಕಡೆ ಇರ್ತಾವೆ. ಅದಕ್ಕೆ ಇವತ್ತೇನು ದುರ್ಗಾದೇವಿ ಪೂಜೆಯನ್ನು ಮಾಡಿದ್ರಿ, ನೀವು ಜಯಶೀಲರಾಗಬೇಕು. ಎದರಲ್ಲಿ ಅಂದ್ರೆ ಮೀಸಲಾತಿ, ಒಳ ಮೀಸಲಾತಿ ಪಡೆಯುವುದರಲ್ಲಿ ಜಯಶೀಲರಾಗಲಿ ಅಂತೇಳಿ ದುರ್ಗಾದೇವಿ ಆಶೀರ್ವಾದವನ್ನು ಪಡಿಬೇಕು ನೀವೆಲ್ಲ. ಇದುವರೆಗೂ ಕಾಂಗ್ರೆಸ್ನವರು ರಮೇಶ್ ಬಾಬು ಅವರು ತಪ್ಪು ತಿಳ್ಕೊಬಾರ್ದು.
ಕಾಂಗ್ರೆಸ್ನವರು ನಮಗೆ ಮೋಸನೇ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ಜನಾಂಗವನ್ನು ಮೇಲೆ ಎತ್ತಬೇಕು ಅಂತೇಳಿ 1952ರಲ್ಲಿ ಮೀಸಲಾತಿ ತಂದರು. ಮೀಸಲಾತಿ ಯಾರಿಗಾಗಿ? ನಮಗಾಗಿ. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇನ್ನುಳಿದ ಜಾತಿಗಳು 5 ಜಾತಿಗಳು, ಒಟ್ಟು 6 ಜಾತಿಗಳಿಗೆ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ಆದರೆ ಇವತ್ತು 60 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ 6 ಹೋಗಿ 101 ಆಗ್ಯಾವ. ಎಷ್ಟು ಜಾತಿ ಸೇರಿಸಿದಂಗಾಯ್ತು ರೀ? 95 ಜಾತಿ ತಂದು ಸೇರಿಸಿದಂಗಾಯ್ತು ನಮ್ಮ ಜೊತೆ. ತುಗರ್ ಮೀಸಲಾತಿ ಅಂದ್ರೆ ಹೆಂಗೆ ತಗೋತಾರೆ? ಪೈಪೋಟಿ ಮಾಡೋ ಶಕ್ತಿ ಇರಲಾರ್ದಂಥ ಜಾತಿ ಈ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಮಾದರಿಗೆ ಮಾತ್ರ ಪೈಪೋಟಿ ಮಾಡೋ ಶಕ್ತಿ ಇಲ್ಲ. ಇವ್ರು ಇಲ್ಲೇ ಉಳಿದ್ರು. ನಮ್ಮ ಹೆಸರ ಮೇಲೆ 79 ವರ್ಷದಲ್ಲಿ ಮೀಸಲಾತಿ ಪಡೆದವ್ರು ಮುಂದೆ ಹೋಗ್ತಕ್ಕಂಥದ್ದು ಆಗಿದೆ.